ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಡೇ 14. 90 ಡೇಸ್ ಚಾಲೆಂಜ್, 90 ದಿವಸ ಚಾಲೆಂಜಿನ 14ನೇ ದಿನಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಸಾರಿ ಆದರೆ ಯಾಕೆ ಅಂತ ಹೇಳಿದರೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇದೆಲ್ಲ ನಾನು ಸರಿಯಾಗಿ ಶೂಟ್ ಮಾಡಿಕೊಂಡಿರಲಿಲ್ಲ. ಸ್ವಲ್ಪ ಬ್ಯುಸಿ ಇದ್ದೆ, ಟೈಮ್ ಆಗಲಿಲ್ಲ ನನಗೆ. ಹಾಗೆ ಇದು ಮಧ್ಯಾಹ್ನ ನಾನು ಮಾಡಿಕೊಂಡದ್ದು. ಮೊನ್ನೆ ಮಾಡಿದ್ದು ಹೈ ಪ್ರೋಟೀನ್ ಚಪಾತಿ ಹಿಟ್ಟಿತ್ತು ಫ್ರಿಜ್ಜಲ್ಲಿ, ಅದೇ 2 ಚಪಾತಿ ಮತ್ತು ಮೊಸರನ್ನ ನಾನು ಮಧ್ಯಾಹ್ನ ಮಾಡ್ಕೊಂಡು ತಿಂದೆ. ಗಡಿಬಿಡಿಯಲ್ಲಿದ್ದೆ, ಸ್ವಲ್ಪ ಕೆಲಸ ಇತ್ತು, ಬೇರೆ ಹೊರಗಡೆ ಎಲ್ಲ ಹೋಗ್ಲಿಕ್ಕಿತ್ತು. ಹಾಗಾಗಿ ನಾನು ಶೂಟ್ ಮಾಡ್ಕೊಳ್ಳಿಕ್ಕಾಗಲಿಲ್ಲ. ಮಾರ್ನಿಂಗ್ ಒಂದು ಸ್ಯಾಂಡ್ವಿಚ್ ತಿಂದ್ಕೊಂಡು ಹೋಗಿತ್ತು, ಆಮೇಲೆ ಚಪಾತಿ ತಿಂದೆ. ಈವ್ನಿಂಗಿಗೆ ನಾನು ಪಪ್ಪಾಯ ಮತ್ತು ಗೆಣಸು ಬೇಯಿಸ್ಕೊಂಡು ತಿಂದೆ. ಎಲ್ಲ ದಿಢೀರ ಗಡಿಬಿಡಿ ಇದ್ದ ಕಾರಣ ನಾನು ಜಾಸ್ತಿ ವೀಡಿಯೋ ಏನು ಈ ದಿವಸದ್ದು ಶೂಟ್ ಮಾಡ್ಕೊಂಡಿರಲಿಲ್ಲ. ಆದರೆ ನಾನು ಎಕ್ಸಸೈಸ್ ಮಾಡುವಾಗ ಸ್ವಲ್ಪ ವೀಡಿಯೋ ತೆಕ್ಕೊಂಡಿದ್ದೆ. ಆ ವಿಡಿಯೋವನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಈ ರೀತಿ ಈಗ ನಾನು ಸ್ಟಾರ್ಟ್ ಮಾಡಿದ್ದು ಡೇ 1 ಪೀರಿಯಡ್ಸ್ ಟೈಮಲ್ಲಿ ಇದು ನಾನು ಈ ಒಂದು 90 ಡೇಸ್ ವೆಯ್ಟ್ ಲಾಸ್ ಚಾಲೆಂಜನ್ನು ಸ್ಟಾರ್ಟ್ ಮಾಡಿತ್ತು. ಡೇ 1 ನಾನು ವೆಯ್ಟ್ ಲಾಸ್ ಚಾಲೆಂಜ್ ಏನು ಮಾಡಬೇಕು ಅನ್ಬೇಕಾದ್ರೆ ಪೀರಿಯಡ್ಸ್ ಆಗಿತ್ತು. ಸೊ ನನಗೆ ಡೇ 1ಇಂದ ಡೇ 5ವರೆಗೆ ಜಾಸ್ತಿ ಎಕ್ಸಸೈಸ್ ಎಲ್ಲ ಮಾಡಲಿಕ್ಕೆ ಆಗ್ತಿರಲಿಲ್ಲ. ಹಾಗಾಗಿ ಡೇ 5ಇಂದ ನಂತರ ನಾನು ವರ್ಕೌಟು, ವಾಕಿಂಗು, ಮನೆಯಲ್ಲೆಲ್ಲ ಆ್ಯಕ್ಟಿವ್ ಆಗಿರುವಂಥದ್ದು ಎಲ್ಲ ಸ್ಟಾರ್ಟ್ ಮಾಡಿದ್ದು ಡೇ 5 ಆಗಿದೆ. ಹಾಗೆ ಇವತ್ತಿಗೆ ಈಗ ಡೇ 14 ಆಗಿದೆ. 15 ದಿವಸದ ಒಂದು ಜರ್ನಿ ನಂದು ಮುಗಿಯಿತು. ಇಷ್ಟು ಜರ್ನಿಯಲ್ಲಿ ಒಂದು ಖುಷಿ ವಿಚಾರ ಅಂತ ಹೇಳಿದರೆ, ನನ್ನ ಬಾಡಿ ನನಗೆ ತುಂಬ ಫ್ಲೆಕ್ಸಿಬಲ್ ಆಗಿದೆ, ಖುಷಿ ಆಗ್ತದೆ. ನನ್ನ ಬಗ್ಗೆ ನನಗೊಂದು ಕಾನ್ಫಿಡೆನ್ಸ್ ಬರ್ತದೆ. ಎಕ್ಸಸೈಸ್ ಮಾಡುವಾಗ ಕೂಡ ಬಾಡಿ ಎಷ್ಟು ನನಗೆ ಅನ್ನಿಸ್ತದೆ, ಬೇರೆಯವರಿಗೆ ನೋಡುವಾಗ ಇದಪ್ಪ ಅಂತ ಕಾಣಿಸ್ತದೆ ಏನೋ ನನಗೆ ಗೊತ್ತಿಲ್ಲ, ಬಟ್ ನನಗೆ ಅಂತೂ ಫುಲ್ ನನ್ನ ಬಾಡಿ ನನಗೆ ಫ್ಲೆಕ್ಸಿಬಲ್ ಇದೆ ಅಂತೇಳಿ ಅನ್ನಿಸ್ತಾ ಇದೆ. ಇದು ಎಕ್ಸಸೈಸ್ ಮಾಡಬೇಕಾದ್ರೂ ಕೂಡ ತುಂಬ ಖುಷಿ ಆಗ್ತಿದೆ, ತುಂಬ ಜೋಶಿಂದ ಮಾಡ್ತೇನೆ ನಾನು ಎಕ್ಸಸೈಸ್. ಇನ್ನು ಬೆಲ್ಲಿ ಫ್ಯಾಟ್ ಕಡಿಮೆ ಆಗಲಿಕ್ಕೆ ಆ ಥರ ತುಂಬ ಎಕ್ಸಸೈಸ್ಗಳನ್ನೆಲ್ಲ ಮಾಡ್ತಾರೆ. ನಿಮಗೆ ಎಕ್ಸಸೈಸ್ ವೀಡಿಯೋ ಅಂತ ಬೇಕು ಅಂತಿದ್ದರೆ ಕಮೆಂಟ್ ಮಾಡಿ. ನಾನು ಎಕ್ಸಸೈಸ್ ವೀಡಿಯೋ ಹಾಕೋದು ಕಮ್ಮಿ, ಯೂಟ್ಯೂಬಲ್ಲಿ ಕಡಿಮೆ ಹಾಕಿರೋದು. ಯಾಕೆಂದರೆ ಬಿಗಿನರ್ ಆಗಿದ್ದೆ ನಾನು. ಸ್ಟಾರ್ಟಿಂಗ್ ನನಗೆ ಮಾಡಲಿಕ್ಕೆ ಕರೆಕ್ಟಾಗಿ ಬರ್ತಾ ಇರಲಿಲ್ಲ, ಬಾಡಿ ಫ್ಲೆಕ್ಸಿಬಲ್ ಇಲ್ಲ. ಆ ಥರ ಇದೇ ಇರುವಾಗ ನಾನು ಯಾಕೆ ಇದನ್ನು ವೀಡಿಯೋ ಮಾಡಿ ಯೂಟ್ಯೂಬಲ್ಲಿ ಹಾಕಬೇಕು, ಸುಮ್ಮನೆ ಬಾಡಿ ತುಂಬ ದಪ್ಪ ಇರುವಾಗ ಒಂಥರ ಅನ್ನಿಸ್ತದೆ ಅಂತ ಹೇಳ್ಕೊಂಡು ನಾನು ಇದು ವಿಡಿಯೋ ಶೂಟು ಮಾಡಲಿಲ್ಲ. ಇದು ಅಂದರೆ ನಾನು ಆನ್ಲೈನ್ ಕ್ಲಾಸ್ ಮಾಡ್ತಾ ಇರೋದು. ಇದರಲ್ಲಿ ಒಂದು 20 ಮಿನಿಟ್ಸ್ ಜುಂಬಾ ಕೂಡ ಇದೆ. ಒಂದು 20 ಮಿನಿಟ್ಸ್ ಡ್ಯಾನ್ಸ್ ಥರ ಎಕ್ಸಸೈಸ್ ಎಲ್ಲ ನಾವು ಜುಂಬಾದಲ್ಲಿ ಮಾಡ್ತೇವೆ. 20 ಮಿನಿಟ್ಸ್ ಜುಂಬಾ. ಸ್ಟಾರ್ಟಿಂಗ್ ಒಂದು 1/4 ಗಂಟೆ ವಾರ್ಮಪ್ ಇದೆ, ಆಮೇಲೆ 20 ಮಿನಿಟ್ಸ್ ಜುಂಬಾ ಇದೆ, ಆಮೇಲೆ ಬೆಲ್ಲಿ ಫ್ಯಾಟಿಗೆ ಸಂಬಂಧಪಟ್ಟ ಹಾಗೆ ಡಂಬಲ್ಸಲ್ಲೆಲ್ಲ ಎಕ್ಸಸೈಸ್ ಮಾಡ್ತೇವೆ. ಆಮೇಲೆ ಮಲಗಿಕೊಂಡು ಮಾಡುವಂಥ ಎಕ್ಸಸೈಸು ಕೂಡ ಇದೆ. ಹಾಗಾಗಿ ಟೋಟಲ್ 1 ಗಂಟೆ ಎಕ್ಸಸೈಸು ತುಂಬ ಚೆನ್ನಾಗಿ ಹೇಳಿಕೊಡ್ತಾರೆ. ಆನ್ಲೈನ್ ಕ್ಲಾಸು ಅಂದರೆ ಪೇಯ್ಡ್ ಕ್ಲಾಸ್ ಇದು. ನಾನು 1 ಇಯರಿಗೆ ತುಂಬ ಕಡಿಮೆ. 1 ಇಯರಿಗೆ ಫೀಸ್ ಎಷ್ಟು ಗೊತ್ತಾ? 430 ರುಪೀಸ್. 365 1 ಇಯರಿಗೆ. ಅದು GST ಅದು ಇದೆಲ್ಲ ಸೇರಿ ಟೋಟಲ್ ನಾನು ಪೇ ಮಾಡಿದ್ದು 430 ರೂಪಾಯಿ. ಒಂದು ವರ್ಷಕ್ಕೆ ನಾವು ಡೈಲಿ ಎಕ್ಸಸೈಸ್ ಮಾಡ್ಬೋದು. ಬೇರೆ ಬೇರೆ ಟೈಮಿಂಗ್ಸಲ್ಲಿ ಕೂಡ ಅವರದ್ದು ಎಕ್ಸಸೈಸ್ ಇರುತ್ತೆ. ಹಿಂದಿ ಭಾಷೆ ಮಾತ್ರ ಅವರು ಮಾತಾಡುವಂಥದ್ದು. ಆದ ಕಾರಣ ನನಗೆ ತುಂಬ ಅಂದರೆ ಹಣ ಕೂಡ ತುಂಬ ಕಡಿಮೆ, ಮತ್ತು ಡೈಲಿ ಒಬ್ಬರು ಹೇಳಿಕೊಡುವವರು ಟೀಚರ್ ಅಂತ ಇದ್ದರೆ ನಾವು ಮಾಡಲಿಕ್ಕೆ ಕೂಡ ನಮಗೊಂದು ಮೋಟಿವೇಟ್ ಆಗ್ತದೆ ಅಂತ ಹೇಳಿಕೊಂಡು ನಾನು ಪೇಯ್ಡ್ ಕ್ಲಾಸಿಗೆ ಸೇರುವಂಥದ್ದು. ಅದರಲ್ಲೂ ತುಂಬ ಹಣ ಕೊಟ್ಟು ಸೇರಲಿಕ್ಕೆ ಎಲ್ರಿಗೂ ಕಷ್ಟ ಆಗ್ತದೆ. ತಿಂಗಳಿಗೆ 2,000 ಎಲ್ಲ ಇರ್ತದೆ ಕೆಲವರದ್ದು. ತಿಂಗಳಿಗೆ 2,000 ಎಲ್ಲ ಕೊಟ್ಟು, ಈಗ ಜಿಮ್ಮಿಗೆ ಹೋಗೋದಾದರೂ ತಿಂಗಳಿಗೆ 2,000 ಖರ್ಚಾಗ್ತದೆ. ಜಿಮ್ಮಿಗೆ ಹೋಗಿ ಮಾಡಬೇಕಾದ್ರೂ ಆಲ್ಮೋಸ್ಟ್ ಜಿಮ್ಮಲ್ಲಿ ಕಡಿಮೆ ಅಂತ ಹೇಳಿದರೆ ನಮ್ಮ ಕಡೆ, ನಾನು ಜಿಮ್ಮಿದ್ದೊಂದು ಸತಿ ಎನ್ಕ್ವೈರಿ ಮಾಡಿದ್ದೆ, ತಿಂಗಳಿಗೆ 800 ರೂಪಾಯಿ ಅಂತ ಹೇಳಿದರು. ಹಾಗೆ ಹೋಗೋದು 2 ತಿಂಗಳು ಅಂತೇಳಿ ಅಂದ್ಕೊಂಡಿದ್ದೆ. ಬಟ್ ಜಿಮ್ಮಿಗೆ ಹೋಗೋದು ಅಂತ ಹೇಳಿದ ಕೂಡಲೇ ಅದು ಬೆಳಿಗ್ಗೆ ಅದಕ್ಕೆ ಅಂತೇಳಿ ಪ್ರಿಪೇರ್ ಆಗಬೇಕು, ಹೊರಡಬೇಕು, ಹೋಗಬೇಕು, ಬರಬೇಕು ಅಂತೇಳಿ ಟೈಮ್ ಸೆಟ್ ಆಗಲ್ಲ. ಮನೆಯಲ್ಲಿ ಆದರೆ ಎನಿ ಟೈಮ್ ನಾವು ಆನ್ಲೈನ್ ಟೈಮಿಗೆ ಸೀದಾ ಎದ್ದು ವರ್ಕೌಟ್ ಮಾಡ್ಕೊಳ್ಬೋದು ಅಂತ ಹೇಳಿಕೊಂಡು ನನಗೆ ಮನೆಯಲ್ಲಿ ಮಾಡುವಂಥದ್ದೇ ಕಂಫರ್ಟ್ ಅಂತೇಳಿ ಅನ್ನಿಸಿತು. ಮತ್ತು ಜಿಮ್ಮಲ್ಲಿ ಹೋಗಿ ಹೊರಗಡೆ ಮಾಡುವಾಗ ಸಹ ನಮಗೆ ಮುಜುಗರ ಅನ್ನಿಸ್ತದೆ. ನಮ್ಮ ಬಾಡಿ ದಪ್ಪ ಇದೆ, ಬೇರೆ ಹುಡುಗರು ಗಂಡಸರೆಲ್ಲ ಇರ್ತಾರೆ, ನೋಡುವಾಗ ಒಂಥರ ಬಾಡಿ ಶೇಮ್ ಆಗ್ತದೆ, ನಮಗೆ ಮುಜುಗರ ಆಗ್ತದೆ ಇನ್ನೊಬ್ಬರ ಎದುರು ನಾವು ಈ ಥರ ವರ್ಕೌಟ್ ಮಾಡಲಿಕ್ಕೆ ಅಂತ ಹೇಳಿಕೊಂಡು ನಾನು ಜಿಮ್ಗೆ ಬೇಡ ಅಂಥೇಳಿ ಬಿಟ್ಬಿಟ್ಟೆ.
ಹಾಗೆ ಮನೆಯಲ್ಲೇ ವರ್ಕೌಟ್ ಮಾಡ್ತೇನೆ. ಹಾಗೆ ಡಂಬಲ್ಸಲ್ಲಿ ಕೂಡ ಮನೆಯಲ್ಲಿ ವರ್ಕೌಟ್ ಮಾಡ್ತೇನೆ. ಡಂಬಲ್ಸ್ ಈಗ 2 kg ನನ್ನ ಹತ್ರ. ಆಮೇಲೆ 1 kg ಸ್ಟಾರ್ಟಿಂಗ್ 1 kg ಇತ್ತು, 2 kg ಇದೆ, ಈಗ 5 kg ಡಂಬಲ್ಸ್ ಕೂಡ ಇದೆ. ಆದರೆ ನಾನು ಜಾಸ್ತಿ 2 kgಯಲ್ಲೇ ಮಾಡೋದು, ಯಾಕೆಂದರೆ ತುಂಬ ವೆಯ್ಟ್ ಎತ್ತಿದರೆ ಮತ್ತು ಶೋಲ್ಡರ್ ಪೇಯ್ನ್ ಆ ಥರ ಎಲ್ಲ ಬರ್ಬೋದು ಅಂತ ಹೇಳಿಕೊಂಡು. ಆದರೆ ಆಲ್ಮೋಸ್ಟ್ 2 kgಯಲ್ಲಿ ಮಾಡ್ತೇನೆ. ಆದರೆ ಕೆಲವು ಎಕ್ಸಸೈಸ್ ಎಲ್ಲ ನನ್ನಿಂದ ಆಗ್ತದ ಅಂತೇಳಿ ಒಂದು ಸೆಟ್ 5 kgಯಲ್ಲಿ ಮಾಡ್ತೇನೆ, ಒಂದು ಸೆಟ್ 2 kgಯಲ್ಲಿ ಮಾಡ್ತೇನೆ. ಯಾಕೆಂದರೆ ನಮ್ಮ ಕೆಪ್ಯಾಸಿಟಿ ನಾವು ನೋಡ್ಕೊಳ್ಬೇಕಲ್ಲ. ಡಂಬಲ್ಸ್ ಎಲ್ಲ ಮಾಡುವಾಗ ವೆಯ್ಟ್ ಕಡಿಮೆಯಿಂದಲೇ ಸ್ಟಾರ್ಟ್ ಮಾಡಬೇಕು. ಸ್ಟಾರ್ಟಿಂಗ್ 5 kg ಎತ್ತುತ್ತೇನೆ ಅಂತ ಹೇಳಿದರೆ ಮರುದಿವಸ ಕೈ ಎತ್ತಲಿಕ್ಕೆ ಆಗಲಿಕ್ಕಿಲ್ಲ, ಅಷ್ಟು ಕಷ್ಟ ಆಗ್ಬೋದು, ಪೇಯ್ನು ಆಗ್ಬೋದು. ಮತ್ತು ನಮ್ಮ ಏಜು, ನಮ್ಮ ಕೆಪ್ಯಾಸಿಟಿ, ನಮ್ಮ ಬಾಡಿಯ ಮಾತನ್ನು ನಾವು ಕೇಳಬೇಕು. ನಮ್ಮ ಬಾಡಿ ನಮಗೆ ಸಪೋರ್ಟ್ ಮಾಡ್ತಿದೆಯಾ ಇಲ್ವಾ, ನಮ್ಗೆ ಆಗ್ತದಾ ಇಲ್ವಾ ಅನ್ನೋದನ್ನು ನೋಡ್ಕೊಳ್ಬೇಕು. ಮತ್ತು ಎಕ್ಸಸೈಸ್ ಮಾಡುವಾಗ ಪ್ರತಿಯೊಬ್ಬರಿಗೂ ಸ್ಟಾರ್ಟ್ ಮಾಡಬೇಕಾದ್ರೆ ಬಾಡಿ ಪೇಯ್ನ್ ಹೇಳೋದು ಬಂದೇ ಬರ್ತದೆ. ಅದು ನಮ್ಮ ಕ್ಯಾಲೋರಿ ಬರ್ನ್ ಆಗುವಂಥದ್ದು, ನಮ್ಮ ಬಾಡಿ, ನಮ್ಮ ಶರೀರದಲ್ಲಿರೋ ಮಾಂಸ ಅದು ಅಲುಗಾಡುವಾಗ, ನಾವು ಎಕ್ಸಸೈಸ್ ಮಾಡುವಾಗ ನೋವು ಬಂದೇ ಬರ್ತದೆ. ನೋವು ಬಂತು ಅಂತೇಳಿ ಬಿಟ್ಟರೆ ಮತ್ತೆ ಎಕ್ಸಸೈಸ್ ಮಾಡಲಿಕ್ಕೆ ನಮಗೆ 2 ದಿವಸದಲ್ಲಿ ಬಾಡಿ ಪೇಯ್ನ್ ಕಡಿಮೆ ಆಗ್ತದೆ. ಮತ್ತು ಪುನಃ ಸ್ಟಾರ್ಟ್ ಮಾಡುವಾಗ ಪುನಃ ಬರ್ತದೆ. ಇವತ್ತು ಎಕ್ಸಸೈಸ್ ಮಾಡಿ ನಾಳೆ ಬಾಡಿ ಪೇಯ್ನ್ ಇದ್ದರೆ ಆಗ ಕೂಡ ನೀವು ಎಷ್ಟಾಗ್ತದೆ ಅಷ್ಟು, 1 ಗಂಟೆ ಅಲ್ಲದಿದ್ದರೂ ಅರ್ಧ ಗಂಟೆ ಆದರೂ ಎಕ್ಸಸೈಸು ಮಾಡಲೇಬೇಕು. ಎಕ್ಸಸೈಸ್ ಮಾಡ್ತಾ ಹೋದಾಗೆ ಬಾಡಿಯಲ್ಲಿ ವಿಲ್ ಪವರ್ ಜಾಸ್ತಿ ಆಗ್ತದೆ, ಇಮ್ಯುನಿಟಿ ಬೂಸ್ಟ್ ಆಗ್ತದೆ, ಸ್ಟ್ರಾಂಗ್ ಆಗ್ತದೆ ಬಾಡಿ. ನೀವು ನನಗೆ ಎಕ್ಸಸೈಸ್ ಮಾಡದೇ ಇದ್ದರೆ ಎಲ್ಲ ಪೇಯ್ನುಗಳು ಶುರುವಾಗಿ ಬಿಡ್ತದೆ. ಎಕ್ಸಸೈಸ್ ಮಾಡಿದರೆ ನಾನು ಆರಾಮಾಗಿರ್ತದೆ. ನನಗೆ ಬ್ಯಾಕ್ ಪೇಯ್ನ್ ಆಗುತ್ತೆ ಒಂದೊಂದು ಸತಿ. ಕೆಲವು ಪೊಸಿಷನಲ್ಲಿ ನಾನು ಎಡಿಟ್ ಮಾಡುವಾಗಲ್ಲ ಒಂದೇ ಪೊಸಿಷನಲ್ಲಿ ಕೂತ್ಕೊಂಡು ಮೊಬೈಲ್ ನೋಡಿಕೊಂಡು ಎಡಿಟ್ ಮಾಡ್ತಾ ಇರ್ತೇನೆ. ಆ ಥರ ಕೂತ್ಕೊಳ್ಳೋ ಪೊಸಿಷನ್ ಕರೆಕ್ಟ್ ಇಲ್ಲ ಅಂತ ಹೇಳಿದರೆ ಎಲ್ಲ ಒಂದೊಂದು ಸತಿ, ಅಥವಾ ಮಲಗಿದ ಪೊಸಿಷನ್ ಏನೋ ಸರಿ ಇಲ್ಲ ಅಂತ ಹೇಳಿದರೆ ಬ್ಯಾಕ್ ಪೇಯ್ನ್ ಎಲ್ಲ ಬರ್ತದೆ. ಆಗ ಎಂತ ಮಾಡೋದಪ್ಪ, ಹೇಗೆ ಎಕ್ಸಸೈಸ್ ಮಾಡೋದು ಇನ್ನು ಅಂತ ಹೇಳಿ ಎಕ್ಸಸೈಸು ಮಾಡದೆ ಕೂತ್ಕೊಳ್ಳೋದಲ್ಲ, ಬ್ಯಾಕ್ ಪೇಯ್ನಿಗೆ ಅಂತಲೇ ಕೆಲವು ಎಕ್ಸಸೈಸ್ ಎಲ್ಲ ಇದೆ. ಅಂಥದ್ದನ್ನು ಮಾಡಿದರೆ ಕೂಡಲೇ ಬ್ಯಾಕ್ ಪೇಯ್ನ್ ರಿಲೀಫ್ ಆಗ್ತದೆ. ನಾನು ನನ್ನ ಅನುಭವವನ್ನು ಹೇಳೋದು, ಎಲ್ಲರಿಗೂ ಇದೇ ರೀತಿ ಆಗ್ತದೆ ಅಂತೇಳಿ ಹೇಳಲಿಕ್ಕಾಗೋದಿಲ್ಲ. ಒಬ್ಬೊಬ್ಬರಿಗೆ ಚೇಂಜಸ್ ಇರ್ಬೋದು. ನನಗೆ ಎಕ್ಸಸೈಸ್ ಮಾಡಿದ ತಕ್ಷಣ ಎಲ್ಲ ನೋವುಗಳು ಮಾಯ ಆಗ್ತದೆ. ಹಾಗಾಗಿ ಎಕ್ಸಸೈಸ್ ಅಂತ ಹೇಳಿದ್ರೆ ನನಗೆ ತುಂಬ ಇಷ್ಟ, ಖುಷಿಯ ವಿಚಾರ. ಪ್ರತಿ ದಿವಸ ಕೂಡ ನಾನು ಎಕ್ಸಸೈಸ್ ಮಾಡ್ತೇನೆ. ಏನು ಮಾಡಿಲ್ಲ ಅಂತ ಆ ದಿವಸ ಒಂಥರ ಇಡೀ ದಿವಸವೇ ಬೋರಿಂಗ್ ಆಗಿರ್ತದೆ, ಡಲ್ ಆಗಿರ್ತದೆ, ಮನಸ್ಸಲ್ಲಿ ಖುಷಿಯೇ ಇರೋದಿಲ್ಲ, ಏನೋ ಕಳ್ಕೊಂಡ ಅನುಭವ ಆಗ್ತದೆ ಎಕ್ಸಸೈಸ್ ಮಾಡಿಲ್ಲ ಅಂದರೆ. ಬೆಳಿಗ್ಗೆ ಎದ್ದು ಜೋಶ್ ಬರೋದೇ ಎಕ್ಸಸೈಸ್ ಮಾಡಿದ ನಂತರ. ಹಾಗಾಗಿ ನಾವು ಹೇಗೆ ಬೆಳಿಗ್ಗೆ ಎದ್ದು ಹಲ್ಲುಜ್ಜುತ್ತೇವೋ ಅದೇ ರೀತಿ ಡೈಲಿ ಎಕ್ಸಸೈಸನ್ನು ಮಾಡಬೇಕು. ನಿಮಗೆ ವಾರದಲ್ಲಿ ಅಟ್ಲೀಸ್ಟ್ 5 ದಿವಸ ಆದರೂ ಮಾಡಿ ಅಂತಲೇ ಎಲ್ಲರೂ ಹೇಳ್ತಾರೆ. ನಾನು ಹೇಳೋದು ಅಂತ ಹೇಳಿದರೆ 6 ದಿವಸ ಕೂಡ ಎಕ್ಸಸೈಸ್ ಮಾಡಿ, ಬೇಕಾದರೆ 1 ದಿವಸ ರೆಸ್ಟ್ ಕೊಡಿ, 1 ದಿವಸ ಬೇಡ ಅಂತ ಹೇಳಿ. ಅದು ನನಗಂತೂ ಅನ್ನಿಸ್ತದೆ 6 ದಿವಸ ಕೂಡ ಎಕ್ಸಸೈಸ್ ಮಾಡಬೇಕು ಅಂತೇಳಿ. ಯಾಕೆ ಅಂದರೆ ನಾವು ಪೀರಿಯಡ್ಸ್ ಟೈಮಲ್ಲಿ 5 ದಿವಸ ಬ್ರೇಕ್ ಕೊಡ್ತೇವೆ. ಆದ ಕಾರಣ ನಾವು ಸಂಡೇಯನ್ನು ಯಾಕೆ ವೇಸ್ಟ್ ಮಾಡಬೇಕು ಅಂತ ಹೇಳಿ 5 ದಿವಸ ಅಲ್ಲಿ ಹೋಗ್ತದೆ ನಮ್ಮದು. ಪೀರಿಯಡ್ಸ್ ಟೈಮಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ, ಮತ್ತು ಮಾಡಬಾರ್ದು ಅಂತ ಕೂಡ ಹೇಳ್ತಾರೆ. ಹೆಲ್ತ್ ಅಲ್ಲಿ ನಮ್ಮ ಹಾಗಾಗಿ ನಾವು ಒಮ್ಮೆಲೆ 5 ದಿವಸ ರಜೆ ತಗೊಳ್ಳುವ ಕಾರಣ ವಾರದಲ್ಲಿ 7 ದಿವಸ ಕೂಡ ಆದರೆ ಎಕ್ಸಸೈಸ್ ಮಾಡ್ಬೋದು. ಬೇಕಾದರೆ ಸಂಡೇ ಮತ್ತು ಸ್ಯಾಟರ್ಡೆ ಸಂಡೇ ಸ್ವಲ್ಪ ಕಡಿಮೆ ಮಾಡಿತ್ತು, ಒಂದು ಅರ್ಧ ಗಂಟೆ, ಯಾವಾಗಲೂ 1 ಗಂಟೆ ಎಲ್ಲ ಕಷ್ಟಪಟ್ಟು ಮಾಡ್ತೇವಲ್ಲ ಅದನ್ನು ಸ್ವಲ್ಪ ಟೈಮನ್ನು ಕಮ್ಮಿ ಮಾಡಿ ಸ್ಯಾಟರ್ಡೆ ಸಂಡೇ ಒಂದು ಅರ್ಧ ಗಂಟೆ, ಇಲ್ಲಾಂದರೆ ಅಟ್ಲೀಸ್ಟ್ ಒಂದು ವಾಕಿಂಗ್ ಆದರೂ ಎಕ್ಸಸೈಸನ್ನು ಕಂಪ್ಲೀಟ್ ಸ್ಟಾಪ್ ಮಾಡೋದು ಬೇಡ ಅಂಥೇಳಿ ನನಗೆ ಅನಿಸ್ತದೆ. ಯಾಕೆಂದರೆ ನಾವು ಕಂಪ್ಲೀಟಾಗಿ 4 ದಿವಸ ರೆಸ್ಟಲ್ಲಿರ್ತೇವೆ. ಆದ ಕಾರಣ ಇದು ನನ್ನ ಅನಿಸಿಕೆ. ನಿಮಗೆ ಹೇಗೆ ಬೇಕೋ ಹಾಗೆ ಮಾಡಿ. ಅಟ್ಲೀಸ್ಟ್ ವಾರದಲ್ಲಿ 5 ದಿವಸ ಎಕ್ಸಸೈಸನ್ನಾದರೂ ಮಾಡಿ. ಇದರಿಂದ ಖಂಡಿತ ವೆಯ್ಟ್ ಲಾಸಿಗೆ ಹೆಲ್ಪ್ ಆಗ್ತದೆ. ಬರೀ ಡಯಟ್ ಮಾಡಿ ಇದು ತೂಕ ಕಡಿಮೆ ಮಾಡ್ಕೊಳ್ಬೋದು, ಆದರೆ ಅದರಿಂದಾಗಿ ತುಂಬ ಆರೋಗ್ಯ ಸಮಸ್ಯೆಗಳು ಶುರುವಾಗ್ತದೆ. ಎಕ್ಸಸೈಸ್ ಮಸ್ಟ್. ನೀವು ಹೇಗೆ ಡಯಟ್ ಮಾಡ್ತೀರೋ ಅಷ್ಟೇ ಇಂಪಾರ್ಟೆನ್ಸ್ ಎಕ್ಸಸೈಸಿಗೂ ಕೊಡಬೇಕು. ಹಾಗಿದ್ರೆ ಮಾತ್ರ ಹೆಲ್ದಿಯಾಗಿ ನೀವು ಒಂದು ತೂಕವನ್ನು ಕಡಿಮೆ ಮಾಡ್ಕೊಳ್ಬೋದು.
ಮೊದಲನೇದಾಗಿ ನೀವೆಲ್ಲ ಕೇಳಿದ ಹಾಗೆ ನನ್ನ ವೆಯ್ಟನ್ನು ತೋರಿಸ್ತೇನೆ. ಇವತ್ತು ಬೆಳಿಗ್ಗೆ ನಾನು ಅದು ಮಾರ್ನಿಂಗ್ ವೆಯ್ಟ್ ಚೆಕ್ ಮಾಡಿದೆ, ತುಂಬಾ ಖುಷಿ ಆಯಿತು. ನನ್ನ ವೆಯ್ಟ್ ಬಂದು 76 kg 750 ಗ್ರಾಮ್ಸ್, ಅಂದರೆ ಆಲ್ಮೋಸ್ಟ್ 77 kg ಆಗಿತ್ತು ಸ್ಟಾರ್ಟಿಂಗ್ ನನ್ನ ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡಬೇಕಾದ್ರೆ. ಬಟ್ ಈಗ ನೋಡಿ ನನ್ನ ವೆಯ್ಟ್ ಬಂದು 75-65 ಆಗಿದೆ. ಅಂದರೆ ಆಲ್ಮೋಸ್ಟ್ 1 kg ವೆಯ್ಟ್ ಲಾಸ್ ಆಗಿದ್ದೇನೆ. 15 ಡೇಸ್ ಕೂಡ ಇವತ್ತಿಗೆ 15 ಡೇಸ್ ಕಂಪ್ಲೀಟ್ ಆಯಿತು. 14 ಡೇಸ್ ವೆಯ್ಟ್ ಲಾಸ್ ಜರ್ನಿಯಲ್ಲಿ ನನಗೆ 1 kg ವೆಯ್ಟ್ ಲಾಸ್ ಮಾಡಿದೆ. ತೊಂದರೆ ಇಲ್ಲ, ಕಡಿಮೆ ಆದರೂ ನಿಧಾನ ಆದರೂ ಪರವಾಗಿಲ್ಲ, ರಿಸಲ್ಟ್ ಸಿಕ್ಕಿದೆ, ಒಳ್ಳೆ ರಿಸಲ್ಟ್ ಸಿಗ್ತದೆ. ಹೀಗೆ ಇನ್ನೂ ಟೈಮ್ ಇದೆ. 90 ಡೇಸ್ ಚಾಲೆಂಜಲ್ಲಿ ಯಾವ ರೀತಿ ಆಗ್ತದೆ, ಎಷ್ಟು ಲಾಸ್ ಆಗ್ತದೆ ಅಂತೇಳಿ ನೋಡಿಕೊಳ್ಳುವ. ತುಂಬ ಖುಷಿ ಆಗ್ತದೆ ಈ ರೀತಿ ಒಂದು ರಿಸಲ್ಟ್ ಸಿಕ್ಕಿದಾಗ. ಇನ್ನೂ ಕೂಡ ಮೋಟಿವೇಶನ್ ನಮಗೆ ಜಾಸ್ತಿ ಆಗ್ತದೆ. ತೂಕ ಕಡಿಮೆ ಆಯ್ತಲ್ವಾ, ರಿಸಲ್ಟ್ ಬಂತಲ್ಲ, ನಾವು ಕಷ್ಟಪಟ್ಟದಕ್ಕೊಂದು ಫಲ ಸಿಕ್ಕಿತಲ್ವ ಅಂತ.